ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಎಲ್ಲೆಲ್ಲೂ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ, ಏಸು ಕ್ರಿಸ್ತನ ಆರಾಧನೆ, ಪ್ರಾರ್ಥನೆ. ಸೊ ಈ ಒಂದು ವಿಶೇಷವಾದಂತಹ ದಿನದಂದು ಎಲ್ಲರೂ ಕೂಡ ಹಬ್ಬದ ಒಂದು ಸಡಗರ ಸಂಭ್ರಮದಲ್ಲಿದ್ದಾರೆ. ನಿಮಗೋಸ್ಕರ ನಾವು ಹಬ್ಬದ ವಿಶೇಷವಾದಂಥ ಸಂಚಿಕೆನ ತರಲೇಬೇಕಲ್ವಾ? ಎಸ್, ಇವತ್ತು ಕ್ರಿಸ್ಮಸ್ ಹಬ್ಬದ ವಿಶೇಷವಾದಂತಹ ಸಂಚಿಕೆ ನಿಮಗಾಗಿ ತಂದಿದ್ದೀವಿ. ನಾವಿವತ್ತು ಕ್ರಿಸ್ಮಸ್ ಹಬ್ಬವನ್ನು ಒಬ್ಬ ಸೆಲೆಬ್ರಿಟಿಯ ಮನೆಯಲ್ಲಿ ಆಚರಿಸ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ವೀಕ್ಷಕರೇ, ಇವತ್ತು ನಾವು ನಿಮಗೆಲ್ಲ ಗೊತ್ತಿರುವಂತಹ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಮನೆಯಲ್ಲಿದ್ದೀವಿ. ಪ್ರವೀಣ್ ದತ್ ಸ್ಟೀಫನ್. ನಿಮಗೆಲ್ಲ ಗೊತ್ತು, ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ, ಹಾಗೆಯೇ ಅರೇಂಜ್ಮೆಂಟ್ ಮಾಡ್ತಾರೆ, ಮ್ಯೂಸಿಕ್ ಕಂಡಕ್ಟರ್ ಹೌದು, ಕ್ಲಾಸ್ಗಳನ್ನು ಕೂಡ ಕೊಡ್ತಾರೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಮನೆಯಲ್ಲಿ ನಾವಿವತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೀವಿ. ಬನ್ನಿ ಅವರ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮನ ಅವ್ರ ಮಾತಲ್ಲಿ ಕೇಳೋಣ. ಸೊ ವೆಲ್ಕಮ್ ಟು ದಿ ಶೋ ನಿಮಗೆಲ್ಲ. ನಮಸ್ಕಾರ. ಸೊ ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್ ನಿಮಗೆಲ್ಲರಿಗೂ. ವಿಶಿಂಗ್ ಯು ದ ಸೇಮ್. ಕ್ರಿಸ್ಮಸ್ ಡೇ ಅಂತಂದರೆ ಫುಲ್ ಅವತ್ತು ಸೆಲೆಬ್ರೇಷನ್ಗೆ ಡೆಡಿಕೇಟ್ ಮಾಡೋದು, ಎಸ್ಪೆಷಲಿ ಚರ್ಚಿಗೆ ಹೋಗೋದು, ಪ್ರೇ ಮಾಡೋದು, ಪ್ರೇಯರ್ ಇರುತ್ತೆ. ಸೊ ನೀವು ಬ್ಯುಸಿ ಇದು ಈ 2 ದಿವಸ ಹೆಂಗೆ ಮಾಡ್ತೀರಾ, ಅರೇಂಜ್ ಮಾಡ್ಕೋತೀರಾ ಅಂತ? ಈ ಪ್ರತಿ ವರ್ಷ ನಾನು 2 ದಿವಸ ಸ್ಪೆಷಲಾಗಿ ನಾನು ಯಾವ ಕಮಿಟ್ಮೆಂಟ್ಸ್ ಇಟ್ಕೊಳ್ಳಲ್ಲ, ಯಾಕಂದರೆ ನಮಗೆ ವರ್ಷಕ್ಕಿರೋದು ಒಂದೇ ಹಬ್ಬ ಇದು. ಸೊ ಹಾಗಾಗಿ ನಾನು ಫ್ರೀಯಾಗಿ ಇಟ್ಕೊಂಡಿರ್ತೀನಿ. ನಾವು ಕ್ರಿಸ್ಮಸ್ ಡೇ ಬೆಳಗ್ಗೆ 8:30ಗೆ ನಮಗೆ ಸರ್ವಿಸ್ ಇರ್ತದೆ, ಅಂದರೆ ಪೂಜೆ ಅಂತ ಹೇಳ್ತೀವಲ್ಲ, ಅದು ಅಟೆಂಡ್ ಮಾಡಿ, ಅದೊಂದು ತುಂಬ ಗ್ರ್ಯಾಂಡ್ ಪೂಜೆ ಇರುತ್ತೆ, ಸ್ಪೆಷಲ್ ಪೂಜೆ ಇರುತ್ತೆ. ಅದು ಪೂಜೆ ಮುಗಿಸ್ಕೊಂಡು ನಮ್ಮ ಅಲ್ಲಿ ಚರ್ಚ್ನಲ್ಲಿ ಸುಮಾರು ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಸಿಗ್ತಾರೆ. ಎಲ್ಲರಿಗೂ ವಿಶಸ್ ಹೇಳಿ, ಮ್ಯೂಚುವಲ್ ವಿಶಸ್ ಹೇಳಿಬಿಟ್ಟು ನಂತರ ನಾವು ಮನೆಗೆ ಬಂದು ನಮ್ಮ ಕ್ರಿಸ್ಮಸ್ಗೆ ಅಂತ ಸ್ಪೆಷಲ್ಲಾಗಿ ಸುಮಾರು ತಿಂಡಿಗಳೆಲ್ಲ ಮಾಡಿರ್ತೀವಿ. ಅದು ನಮ್ಮ ನೈಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ನಮ್ಮ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಕಳಿಸ್ಕೊಡೋದು, ಇದೆಲ್ಲ ಮಾಡ್ತೀವಿ. ನಂತರ ಮಧ್ಯಾಹ್ನ ಫೆಲೋಶಿಪ್ ಲಂಚ್ ಅಂತ ಇರ್ತದೆ, ಅಂದರೆ ನಮ್ಮ ಎಲ್ಲ ಕ್ಲೋಸ್ ಫ್ರೆಂಡ್ಸು ಮತ್ತು ಕೆಲವು ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬರ್ತಾರೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಮತ್ತು ಅದಾದ ನಂತರ ಸಂಜೆಯಲ್ಲಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ವಿಸಿಟ್ ಮಾಡಿ ಮತ್ತು ಸ್ಮಾಲ್ ಗಿಫ್ಟ್ಸ್ ಎಲ್ಲ ತೊಗೊಂಡೋಗಿ ಕೊಡೋ ಒಂದು ವಾಡಿಕೆ. ಎಸ್ಪೆಷಲಿ ಕ್ರಿಸ್ಮಸ್ ಅಂದಾಗ ಕೇಕ್ ಮತ್ತು ಗಿಫ್ಟ್ ಹೈಲೈಟ್ ಆಗೋದು. ಹೌದು, ಮಕ್ಕಳಿಗೆ ಎಸ್ಪೆಷಲಿ ಅದು ಸ್ಯಾಂಟಾ ಬಂದು ನೈಟ್ ನೀನು ಕೇಳಿದ್ನ ಕೊಡ್ತಾನೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಅದನ್ನ ಮಾಡ್ತೀವಿ ನಾವು. ಮಕ್ಕಳಿಗೆ ಅವ್ರು ಇಷ್ಟವಾದನ್ನ ಕೇಳ್ಕೊಂಡು ಕ್ರಿಸ್ಮಸ್ ಟ್ರೀ ಅಂತ ಇಟ್ಟಿರ್ತೀವಿ. ಹೆಂಗೆ ಸರ್, ಅಂದ್ರೆ ನೈಬರ್ ಮಕ್ಕಳಿಗೆಲ್ಲ ಕೊಡೋದು, ಬೇರೆ ಅವ್ರನ್ನೇ ಓಪನ್ ಮಾಡಕ್ಕೆ ಬಿಡ್ತೀವಿ, ಗಿಫ್ಟ್ಸ್ನೆಲ್ಲ ಇಟ್ಬಿಟ್ಟಿರ್ತೀವಿ ಕ್ರಿಸ್ಮಸ್ ಟ್ರೀ ಮುಂದೆ. ಬಂದು ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆ ಅವ್ರ ಹೆಸರುಗಳು ಬಂದಿರ್ತದೆ. ಸೊ ಅವ್ರು ಓಪನ್ ಮಾಡಿದಾಗ ಅವ್ರು ಏನು ವಿಶ್ ಮಾಡಿರ್ತಾರೋ, ಏನು ಹೇಳಿರ್ತಾರೋ ಅದು ಸ್ಯಾಂಟಾ ಕೊಟ್ಟ ಅನ್ನೋ ಥರ ಅವ್ರಿಗೆ ಖುಷಿಯಾಗಿರ್ತಾರೆ. ಸೊ ಅದು ಬಿಟ್ಟರೆ ನೀವು ಹೊರದಾಗಿ ಬೇರೆ ಆ ದಿವಸ ನೀವು ಯಾವ ಥರ ಬ್ಯುಸಿ ಇರ್ತೀರಾ? ಅಂದರೆ ಏನು ಬೇರೆ ಪ್ರೋಗ್ರಾಮ್ಸ್ ಏನಿರುತ್ತೆ? ಅಂದರೆ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ, ಸಿಂಗಿಂಗು ಅದೆಲ್ಲ? ಕಲ್ಚರಲ್ ಪ್ರೋಗ್ರಾಮ್ಸ್ ಆ ದಿವಸಕ್ಕಿಂತ ಅದು 1 ವಾರ ಹಿಂದೆ ಎಲ್ಲ ಮಾಡ್ತೀವಿ ನಾವು. ವೈಟ್ ಕ್ರಿಸ್ಮಸ್ ಅಂತೆಲ್ಲ ಮಾಡ್ತೀವಿ. ಮುಖ್ಯವಾಗಿ ನನಗನ್ಸಿದ್ದು, ನಾನು ನನ್ನ ವೈಫು ಮದುವೆ ಆದಾಗಿಂದ ನಡೆಸ್ಕೊಂಬಂದಿರೋದು ಒಂದು ವಿಶೇಷವಾಗಿ ಅಂದರೆ, ಕ್ರಿಸ್ಮಸ್ ಹಬ್ಬದ ದಿವಸ ನಾವು ಯಾರಿಗೆ ಕ್ರಿಸ್ಮಸ್ ಹಬ್ಬ ಆಚರಿಸೋಕೆ ಆಗಲ್ವೋ ಅಂಥ ಬಡ ಕ್ರೈಸ್ತರಿಗೆ ನಾವು ಬಟ್ಟೆ ಹಂಚೋದು, ಅದೆಲ್ಲ ಒಂದು ಅವಾಗಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದು ಈಗಲೂ ಮಾಡ್ತೀವಿ, ಅದೊಂದು ಮಾಡ್ತೀವಿ. ಬಟ್ಟೆ, ಸ್ವೀಟು ಅವ್ರಿಗೆ ಯಾರಿಗೆ ಆಚರಿಸೋಕ್ಕಾಗಲ್ಲ ಅವ್ರಿಗೆ ಹೆಲ್ಪ್ ಮಾಡಿ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಒಂಥರ ಖುಷಿ ಆಗುತ್ತಲ್ಲ ಹಬ್ಬ ಅಂತ ಅನ್ನೋದಕ್ಕಿಂತ ಒಂದು ಒಳ್ಳೆ ಕೆಲಸಕ್ಕೆ. ದಟ್ ಈಸ್ ಮೋಸ್ಟ್ ಮೀನಿಂಗ್ಫುಲ್ ಕ್ರಿಸ್ಮಸ್ ಅಂತ ನನ್ನ ಪ್ರಕಾರ. ಮೋಸ್ಟ್ ಮೀನಿಂಗ್ಫುಲ್ ಕ್ರಿಸ್ಮಸ್. ಓಕೆ. ಹಿಂದೆಲ್ಲ ಕ್ರಿಸ್ಮಸ್ ಅಂದರೆ ತುಂಬ ಸಿಂಪಲ್ ಅಂತ ಅನ್ಕೊಳ್ತೇವಂತಿತ್ತು. ಬಟ್ ಅಂದರೆ ಚರ್ಚಿಗೆ ಹೋಗ್ತಾರೆ, ಮಾಮೂಲಿ ಯೇಸು ಕ್ರಿಸ್ತನ ಪ್ರೇ ಮಾಡ್ತೀವಿ, ಅಲ್ಲಿ ಪ್ರಾರ್ಥನೆ ಆರಾಧನೆ ಮಾಡ್ತೀವಿ. ಸೊ ಮನೇಲಿ ಎಲ್ಲರೂ ಸೇರಿಬಿಟ್ಟು ಹಬ್ಬ ಮಾಡ್ತಾರೆ, ಕ್ರಿಸ್ಮಸ್ ಟ್ರೀ ಇರುತ್ತೆ ಅಂತ. ಬಟ್ ಇವಾಗ ಮಾರ್ಕೆಟಿಗೆ ಹೋಗ್ಬಿಟ್ರೆ ನೀವು ಕ್ರಿಸ್ಮಸ್ನ ಇಷ್ಟು ಗ್ರ್ಯಾಂಡ್ ಮಾಡಬಹುದಾ ಅಂತ ಏನೇನೆಲ್ಲ ಇದೆ ಮಾರ್ಕೆಟಲ್ಲಿ. ಈ ವರ್ಷ ತುಂಬಾ ವೆರೈಟೀಸ್ ಆಫ್ ಡೆಕೋರೇಟಿಂಗ್ ಐಟಮ್ಸ್, ಅರೇಂಜ್ಮೆಂಟ್ಗೆ ಏನೆಲ್ಲ ಆಕ್ಸೆಸರೀಸ್ ಇದಾವೆ. ಸೊ ಏನು ತುಂಬಾ ಡಿಫ್ರೆಂಟ್ ಇದೆ ಅಲ್ಲ ಸರ್ ಕ್ರಿಸ್ಮಸ್ ಸೆಲೆಬ್ರೇಷನ್? ಈ ವರ್ಷ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಒಂದು 2012 ಒಂದು ಭಯ ಇತ್ತು, ಪ್ರಳಯ ಆಗುತ್ತೆ ಅಂತ ಒಂದು ಭಯ ಇತ್ತು. ಅದನ್ನ ಓವರ್ಕಮ್ ಆಗಿದಾರಲ್ಲ, ಸೊ ಒಂದು ಎಕ್ಸ್ಟ್ರಾ ಒಂದು ಸಂತೋಷದಿಂದ ಮಾಡ್ತಾರೆ ಖಂಡಿತ. ಎಸ್ಪೆಷಲಿ ಮತ್ತೊಂದು ಮಾಡ್ತೀವಿ ನಾವು, ಸ್ಯಾಂಟಾ ಕ್ಲಾಸ್ ತುಂಬಾ ಕ್ರಿಸ್ಮಸ್ ಮೇನ್ ಗೆಸ್ಟ್ ಸೆಲೆಬ್ರಿಟಿ ಅಂದರೆ ಸ್ಯಾಂಟಾ ಕ್ಲಾಸ್. ಸೊ ಅದು ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ನೀವು ಹೇಳಿದ್ರೆ ಅವಾಗಲೇ ಗಿಫ್ಟ್ ಕೊಡುವಂಥದ್ದು. ಸೊ ಏನು ಕೇಳಿದ್ರು ಕೊಡ್ತಾರೆ. ಅದೊಂದು ಏನಪ್ಪ ಅಂದರೆ ಎಲ್ಲರೂ ಆಸೆ ಈಡೇರಲಿ ಅನ್ನೋದೊಂದು ಮೇನ್ ಕಾನ್ಸೆಪ್ಟ್. ಸೊ ಮಕ್ಕಳಿಗೆ ಕೆಲವು ಸಲ ಏನಾಗುತ್ತೆ, ಒಂದು ಯಾವುದೋ ಒಂದು ಟಾಯ್
ಅವ್ರಿಗೆ ತುಂಬ ಇಷ್ಟವಾದ ಒಂದು ವಸ್ತು ಬೇಕಾಗಿರ್ತದೆ. ಅದನ್ನು ಜನರಲಾಗಿ ಪೇರೆಂಟ್ಸು ಇದು ಕ್ರಿಸ್ಮಸ್ ಟೈಮ್ನಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅದನ್ನು ಹಾಗೆ ಇಟ್ಕೊಂಡು ಅದು ಏನು ಹೇಳ್ತಾರೆ ಅಂದರೆ ಸಾಂಟಾ ಕ್ಲಾಸ್ ನಿಮ್ಗೆ ಬಂದು ಕೊಡ್ತಾನೆ, ಡೋಂಟ್ ವರಿ ಅಂತ ಹೇಳಿ ಅದನ್ನು ಕ್ರಿಸ್ಮಸ್ ದಿವಸ ಕ್ರಿಸ್ಮಸ್ ಟ್ರೀ ಮುಂದೆ ಇಟ್ಟು ಅವರಿಗೆ ಅದೊಂದು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಡ್ತಾರೆ. ಅದೇ ಸ್ಯಾಂಟಾ ಕ್ಲಾಸ್ ಕಾನ್ಸೆಪ್ಟ್ ಅದು. ಬಟ್ ಇಲ್ಲಿ ಎಲ್ಲರೂ ಅದು ಆ ವೇಷ ಹಾಕೊಂಡು ಸ್ಯಾಂಟಾ ಕ್ಲಾಸ್ದು ಅದರ ಗಿಫ್ಟ್ ಕೊಡುವಂಥದ್ದು ಅದೆಲ್ಲ ಮಾಡ್ತಾರೆ. ಸಮಥಿಂಗ್ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಹೌದು ಹೌದು. ನಿಮ್ಮ ಲೈಫಲ್ಲಿ ಆಗಿರುವಂಥದ್ದು ಅಥವಾ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಅನ್ನೋದಾದರೆ ಕ್ರಿಸ್ಮಸ್ ಹಬ್ಬಕ್ಕೆ ನೆನಪು ಮಾಡ್ಕೊಳ್ಳೋದಾದರೆ? ಬಟ್ ನನಗೆ 1998 ಸ್ವಲ್ಪ ಒಂಚೂರು ಫೈನಾನ್ಷಿಯಲ್ ಕ್ರೈಸಿಸಲ್ಲಿದೆ. ಆಗ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಒಂದು ತುಂಬ ಪ್ರಾಬ್ಲಮಲ್ಲಿದ್ವಿ. ಅವಾಗೇನೋ ನಮ್ಮ ಪ್ರಾರ್ಥನೆ ದೇವರ ಕೇಳದ ಅಂತ ಕಾಣುತ್ತೆ. ಕರೆಕ್ಟಾಗಿ ಡಿಸೆಂಬರ್ 12th ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಆವತ್ತೇ ನಮಗೆ ಹಂಸಲೇಖ ಸರ್ ಅವರು ಹಬ್ಬ ಅಂತ ಸಿನಿಮಾಗೆ ಅದಕ್ಕೆ ನನಗೆ ಕೀಬೋರ್ಡು ಪ್ರೋಗ್ರಾಮ್ ಮಾಡೋಕ್ಕೆ ಕರೆದ್ರು. ಸೊ ಅದು ಅವತ್ತು ಆ ವರ್ಷ ನಿಜವಾಗ್ಲೂ ಹಬ್ಬನೇ ಆಯಿತು ನಮಗೆ. ಅದು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಓಕೆ, ತುಂಬ ಅನ್ಫರ್ಗೆಟಬಲ್. ಅಂದರೆ ನಿಮ್ಮ ವಿಶ್ ಕೇಳಿತ್ತು ಅಂತ. ಹೌದೌದು, ಖಂಡಿತ ದೇವರಿಗೆ. ಈ ಮ್ಯೂಸಿಕಲ್ ಇದಕ್ಕೆ ಪ್ರಿಪೇರ್ ಆಗಬೇಕಾದ್ರೆ ಸೊ ಫ್ಯಾಮಿಲಿ ಕೂಡ ಒಂದು ಒಳ್ಳೆ ಸಪೋರ್ಟ್. ನಿಮಗೆ ಇನ್ಸ್ಪಿರೇಷನ್ ಅಂತಂದರೆ ಯಾರು? ನಿಮಗೆ ನಿಮ್ಮ ತಂದೆನಾ ಅಥವಾ ಯಾರು ಅಂತ? ನನಗೆ ನಮ್ಮ ತಾಯಿ ತುಂಬ ಇನ್ಸ್ಪೈರ್ ಮಾಡೋ ನಮ್ಮ ತಾಯಿ. ಅವರು ಟೀಚರ್ ಆಗಿದ್ದರು. ಮತ್ತು ಅವರು ರಿಟೈರ್ಮೆಂಟ್ ಆದ ನಂತರ ಅವರು ರಿಟೈರ್ಮೆಂಟ್ ದುಡ್ಡಿನಲ್ಲಿ ನನಗೆ ಮೊದಲು ಬೇಸ್ ಗಿಟಾರ್ ಕೊಡಿಸಿದ್ರು ಅವರು. ಸೊ ಅದರಿಂದ ನನ್ನ ಕೆರಿಯರ್ ಅಲ್ಲಿಂದ ನಾನು ಶುರು ಮಾಡ್ಕೊಂಡು ಬಂದೆ. ಸೊ ಸಾಧಾರಣವಾಗಿ ನನ್ನ ಜೊತೆಗೆ ನನ್ನ ತಾಯಿ ಯಾವಾಗಲೂ ಇರ್ತಾರೆ. ಎರಡನೇದಾಗಿ ನನ್ನ ಹೆಂಡತಿ ಮತ್ತು ಮಕ್ಕಳು ಯಾವಾಗಲೂ ಇರ್ತಾರೆ. ಸೊ ಮಕ್ಕಳು ಯಾವಾಗಲೂ ನನಗೆ ಹೊಸ ಸಂಗೀತ ಮಾಡೋಕ್ಕೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಯಂಗ್ಸ್ಟರ್ಸು, ಈ ಜಸ್ಟಿನ್ ಬೀಬರು, ಡೆಮಿ ಲೋವೆಟಾ, ಮೈಲಿ ಸೈರಸ್ಸು ಈ ಥರ ಒಂದು ಮ್ಯೂಸಿಕ್ನ ಇಷ್ಟಪಡೋಂಥವ್ರು. ನಾವೆಲ್ಲ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಆ ಥರದವ್ರು. ಸೊ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಯಂಗ್ಸ್ಟರ್ಸ್ಗೆ ಏನು ಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಅನ್ನೋದು ನಮಗೂ ಅದು ಗೊತ್ತಾಗುತ್ತೆ. ಅದು ಸೊ ಅಮ್ಮ ಇದ್ದಾಗ ಅವಾಗ ನಿಮ್ಮದು ಆಲ್ಮೋಸ್ಟ್ ಕ್ರಿಸ್ಮಸ್ ಹಬ್ಬ ಅಂತಂದಾಗ ಏನು ನಿಮಗೆ ಮಾಮೂಲಿ ಒಂದು ನಿಮಗೆ ತುಂಬ ಇಷ್ಟ ಆಗುವಂಥದ್ದು ಇಲ್ಲಿ ಕ್ರಿಸ್ಮಸ್ ಹಬ್ಬದ ಒಟ್ಟಾರೆ ಇದರಲ್ಲಿ? ನನಗಿಷ್ಟ ಆಗೋದು ಫಸ್ಟ್ ಒಂದು ಕ್ರೈಸ್ಟ್ ಡಾಕ್ಟ್ರಿಂದ ಫರ್ಗಿವ್ ಅನ್ನೋ ಒಂದು ಅದ್ಭುತವಾದ ಸಂದೇಶ ಮತ್ತು ಶಾಂತಿ, ಪೀಸ್. ಮತ್ತು ಅವರು ಕ್ರಿಸ್ಮಸ್ ಹಬ್ಬದಲ್ಲಿ ಶೇರಿಂಗ್, ನಮಗೆ ಇದ್ದಿದ್ದನ್ನ ಇಲ್ದಿರೋರಿಗೆ ಹಂಚ್ಕೊಂಡು ಹಬ್ಬ ಮಾಡೋದೇ ಒಂದು ವಿಶೇಷ. ಅದನ್ನು ನಾನು ಮರೆಯೋಲ್ಲ. ಅದು ಆ್ಯಕ್ಚುಯಲ್ ಮೆಸೇಜ್, ಅದು ಕ್ರಿಸ್ಮಸ್ ಮೆಸೇಜ್. ನಿಮ್ಗೇನು ಅನಿಸುತ್ತೆ ಕ್ರಿಸ್ಮಸ್ ಹಬ್ಬದ ದಿವಸ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನಿಮ್ಮ ಹಸ್ಬೆಂಡ್ ಇರ್ಬೋದು, ಓವರಾಲ್ ಹಬ್ಬದ ದಿವಸ ನಿಮಗೆ ಒಂದು ಒಳ್ಳೆ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಕುಟುಂಬ ಜೊತೆಯಲ್ಲಿದ್ದಷ್ಟು ನಮಗೆ ಖುಷಿಯಾಗಿರುತ್ತೆ ಮಾತ್ರ. ಮತ್ತು ನಾವು ಒಟ್ಟಿಗೆ ಎಲ್ಲ ಕಡೆ ಹೋಗಿ ಎಲ್ಲ ಮನೆಗೆ ಹೋಗಿ ವಿಶೇಷ ಮಾಡಿಬಿಟ್ಟು ಬಂದು ಖುಷಿಯಾಗಿರ್ತೀವಿ. ಅಷ್ಟೇ, ಒಂದಿನ ಜೊತೆಲಿರ್ತಾರೆ, ಅದೊಂದು ಖುಷಿಯಾಗುತ್ತೆ. ಓಕೆ ಸರ್, ನಿಮ್ಮ ಜೊತೆ ಮಾತಾಡ್ತೀರಿ ಮೇಡಮ್. ಮತ್ತು ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ದತ್ತ ಸ್ಟೀಫನ್. ನಿಮಗೆಲ್ಲ ಗೊತ್ತು, ಸ್ಟೀಫನ್ ಅಂತಲೇ ಎಲ್ಲರಿಗೂ ಗೊತ್ತಿರುವಂಥದ್ದು. ತುಂಬಾ ಫೇಮಸ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ ಅವ್ರ ಮನೆಗೆ ಬಂದ ಮೇಲೆ ನಾವು ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕಲ್ವಾ? ಮ್ಯೂಸಿಕ್ ಬಗ್ಗೆ ಮಾತಾಡೋಣ. ಸ್ಪೆಷಲಿ ಕ್ರಿಸ್ಮಸ್ಗೆ ಅಂತಲೇ ಮಾಡಿರುವಂಥ ಸ್ಪೆಷಲ್ ಹಾಡುಗಳನ್ನು ನಿಮಗೆ ಕೇಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.